ನಮಸ್ಕಾರ ಕರ್ನಾಟಕ. ಒಂದು ಹೊಸ ವಿಡಿಯೋ. ಒಂದು ವಾರದ ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ದರು. ಎಲ್ಲಿ ಧರ್ಮಸ್ಥಳದ ಒಂದು ವಿಡಿಯೋ, ಸೌಜನ್ಯ ಮರ್ಡರ್ ಕೇಸ್ದು ಬಗ್ಗೆ ವಿಡಿಯೋ ಮಾಡಿರೋದು ಸರಿ, ನೀವೆಲ್ಲ ಒಪ್ಕೊಂಡಿದ್ದೀರಾ. ಸಮೀರ್ MD ಅವರು ವಿಡಿಯೋ ಹಾಕಿರೋದಕ್ಕೆ ಲಕ್ಷಗಟ್ಟಲೆ ಲೈಕ್ಸು, ಕಮೆಂಟ್ಸು, ಶೇರು ಎಲ್ಲ ಮಾಡಿದ್ದೀರಾ. ಇವಾಗ ಎಲ್ಲಿ ಹೋಯಿತು? ಒಂದೇ ವಾರದ ಕತೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದೇ ಹೀಗೆ, ಒಂದೇ ಒಂದು ವಾರದಲ್ಲೇ ಹಾಕಿ ಫಿನಿಶ್. ನ್ಯಾಯ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. 12 ವರ್ಷದಿಂದ ಅದೇ ಆಗ್ತಾಯಿದೆ. 13 ವರ್ಷದಿಂದ ಇದೇ ಆಗ್ತಾಯಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ, ರಪ್ ಅಂತ ಪಾಸ್ ಆಗ್ತಾರೆ. ಪ್ರತಿಭಟನೆ ಇರುವಾಗ ಯಾಕೆ ಬರಲ್ಲ ನೀವೆಲ್ಲ? ಆ ಶೇರ್ ಮಾಡಿರೋರು, ಲೈಕ್ ಮಾಡಿರೋರು ಎಲ್ಲೋಗಿದ್ರು ಇಷ್ಟು ದಿನ? 10-12 ವರ್ಷದಲ್ಲಿ ಇದ್ರ ಬಗ್ಗೆ ಜನ ಪ್ರಶ್ನೆ ಮಾಡಲ್ಲ. ಯಾಕೆ ಮಾಡಲ್ಲ ಹೇಳಿ? ಒಂದು ಹವಾ ಇರುತ್ತೆ ಆ ಟೈಮಲ್ಲಿ, ವಿಡಿಯೋ ಹಾಕಿರೋ ಟೈಮಲ್ಲಿ ಅಷ್ಟೇ. ಎಷ್ಟು ಪ್ರತಿಭಟನೆ ಮಾಡಿದ್ದಾರೆ ಗೊತ್ತಾ? ತಿಮ್ಮರೂಢಿ ಅವರು ಆಗಿರ್ಬೋದು, ಬೇರೆ ಬೇರೆ ನಾನಾ ಥರದ ಪ್ರತಿಭಟನೆಗಳಾಗಿದ್ದಾವೆ, ಆಗಿಲ್ಲ ಅಂತಲ್ಲ. ಆದರೂ ನ್ಯಾಯ ಸಿಕ್ಕಿಲ್ಲ. ಯಾಕೆ? ಯಾರ್ದಾದ್ರೂ ಕೈವಾಡ ಇದ್ದೇ ಇರುತ್ತೆ ಅಂತ ಇದ್ರ ಅರ್ಥ. ವಿಡಿಯೋ ಮಾಡಿರೋದು ಒಳ್ಳೆಯದಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಯಾರೆಲ್ಲ ಶೇರ್ ಲೈಕ್ ಮಾಡಿದ್ದೀರಾ, ಆ ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಾ, ಅವರೆಲ್ಲರೂ ಬಂದು ಸಪೋರ್ಟ್ ಮಾಡಿ. ನಾವು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಅದೇ ಥರ ಸೌಜನ್ಯ ಇದ್ರ ಬಗ್ಗೆ, ಪ್ರತಿಭಟನೆ ಬಗ್ಗೆ ಒಂದು ಅಪ್ಡೇಟ್ ಕೊಡುವಂಥ ಒಂದು ಚಾನಲ್ ಇದೆ. ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕೂಡ ಇದೆ, ನೀವು ಫಾಲೋ ಮಾಡಿ. ಅದೇ ಥರ ಇವಾಗ ಒಂದು ಫೈಲ್ಸ್ ಅಂತ ಬಿಟ್ಟಿದ್ದಾರೆ. ಫೈಲ್ಸ್ ಅಂದರೆ ಒಂದು ಸ್ಕ್ಯಾನರ್ ಮಾಡಿ ಯಾವೆಲ್ಲ ಕೇಸ್ ಆಗಿದೆ ಅದ್ರ ಬಗ್ಗೆ ಒಂದು ಫೈಲ್ಸ್ ಬಿಟ್ಟಿದ್ದಾರೆ. ಆ ಫೈಲನ್ನು ನೋಡಿ ಅದೇ ಥರ ನಾವು ಪ್ರತಿಭಟನೆ ಮಾಡುವಾಗ ಸಪೋರ್ಟ್ ಮಾಡಿ. ನ್ಯಾಯ ಸಿಗೋವರೆಗೆ ಬಿಡೋದೇ ಬೇಡ, ಯಾವನಾದರೂ ಆಗಿರಲಿ. ಅದನ್ನು ಬಿಟ್ಟು ಕೆಲವರು ಹೇಳ್ತಾ ಇರೋದು ದೇವಸ್ಥಾನದ ಬಗ್ಗೆ. ಇವಾಗೊಂದು ಹೊಸದಾಗಿ ಟ್ರೆಂಡು, ಪ್ರತಿಭಟನೆ ಬಿಡಿ, ಮರ್ಡರ್ ಕೇಸ್ ಬಿಡಿ. ಇವಾಗ ಇದು ಜೈನರದ ದೇವಸ್ಥಾನ, ಜೈನರದ ಅಲ್ಲ ಹಿಂದೂಗಳದ ಅಂತ. ಯಾಕೆ ಇದೆಲ್ಲ ಮಾಡೋಕ್ಕೆ ಹೋಗ್ತಾರೆ? ಬಿಟ್ಟು ಪಬ್ಲಿಸಿಟಿ. ಜನರ ನಿಮ್ಗೊಂದು ಹೇಳ್ತಾ ಇರೋದು, ಅದನ್ನು ಯಾವುದನ್ನು ನಂಬಕ್ಕೆ ಹೋಗಬೇಡಿ. ನೀವು ಸೌಜನ್ಯ ಕೇಸ್ಗೆ ನ್ಯಾಯ ಸಿಗೋವರೆಗೆ ಬಿಡಬೇಡಿ. ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕೆಲವು ಪೇಜಸ್ ಇದೆ, ಅಪ್ಡೇಟ್ ಕೊಡ್ತಾ ಇರ್ತಾರೆ. ಎಲ್ಲೆಲ್ಲ ಪ್ರತಿಭಟನೆ ಇರುತ್ತೆ ಅಲ್ಲಿ ಎಲ್ಲ ಭಾಗವಹಿಸಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತಾಯಿರಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು. ಯಾಕಂದರೆ ಕೆಲವು ಜನಕ್ಕೆ ಗೊತ್ತಿರಲಿಲ್ಲ, ಅದು ಓಕೆ. ಈಗ ಎಲ್ರಿಗೂ ಗೊತ್ತಾಗಿದೆ. ಪ್ರತಿಭಟನೆಯಲ್ಲಿ ಎಲ್ಲರೂ ಬರಬೇಕು, ಎಲ್ಲರೂ ಭಾಗವಹಿಸಬೇಕು. ಬರ್ತಿರಲ್ಲ ನೀವು? ಬರಲೇಬೇಕು. ಯಾಕಂದರೆ ನಮ್ಮ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಈ ಥರದ್ದು ಇನ್ನು ಯಾವತ್ತೂ ಆಗಲೇಬಾರ್ದು. ಆ ಥರದೊಂದು ನ್ಯಾಯ ಸಿಗಬೇಕು. ಬರ್ತಿರಲ್ಲ? ಥ್ಯಾಂಕ್ ಯು ಫ್ರೆಂಡ್ಸ್.